ಎಸ್, ಈ ಕಾರಣಕ್ಕಾಗಿ ನಾಳೆ ಸಾರಿಗೆ ವಿಭಾಗದಲ್ಲಿ ಮುಷ್ಕರವನ್ನು ಹೂಡಲಾಗಿದೆ. ಹಾಗೆ ಸರ್ಕಾರ ಕೂಡ ಇದನ್ನು ಪರೋಕ್ಷವಾಗಿ ಸಮರ್ಥಿಸ್ಕೊಳ್ತಿದೆಯಾ ಅಂತ ಅನಿಸುತ್ತೆ. ಯಾಕೆಂದರೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಒಂದು ಮಾತನ್ನು ಹೇಳ್ತಾರೆ, ಈ ಉದ್ದೇಶ ಸರಿ ಇದೆ ಅಂತ. ನಮ್ಮ ಪ್ರತಿನಿಧಿ ನಂದಿನಿ ನಡೆಸಿದಂಥ ಒಂದು ಚಿಟ್ಚಾಟ್ ಇಲ್ಲಿದೆ ನೋಡಿ. ರಸ್ತೆ ಸಾರಿಗೆ ಮತ್ತು ಸುರಕ್ಷತಾ ಮಸೂದೆ ಜಾರಿ ಆಗಲೇಬಾರದು, ಅದನ್ನ ಸಾಕಷ್ಟು ಮಾರ್ಪಾಡುಗಳಾಗಬೇಕು ಅಂತ ಈಗಾಗಲೇ ದೇಶಾದ್ಯಂತ ಬಂದ್ಗೆ ಕರೆ ನೀಡಲಾಗಿದೆ. ಹಾಗಾದ್ರೆ ಸಾರಿಗೆ ವ್ಯವಸ್ಥೆ, ಕರ್ನಾಟಕದ ಸಾರಿಗೆ ವ್ಯವಸ್ಥೆಯ ಮುಖವಾಣಿ ಅಂತಾನೆ ಹೇಳ್ಬೋದು. ನಮ್ಮ ಜೊತೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಇದ್ದಾರೆ. ಸರ್, ಏನ್ ಸರ್ ಬಂದಂತೆ ಬಸ್ ಸಿಗುತ್ತಾ ಸಿಗಲ್ವಾ ಸರ್? ಈಗ ಸುರಕ್ಷತಾ ಕಾಯ್ದೆ ತಂದಿದ್ದಾರೆ. ಅದರ ಸುರಕ್ಷತೆ ಬಗ್ಗೆ ಅದರಲ್ಲಿ ಕೆಲವು ಒಳ್ಳೆಯ ಅಂಶಗಳು ಇದೆ, ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ. ಆದರೆ ಅದರಲ್ಲಿ ಆಕ್ಸಿಡೆಂಟ್ ಆದವ್ರಿಗೆ ಜೈಲು ಶಿಕ್ಷೆ ಜಾಸ್ತಿ ಇದೆ, ಸ್ವಲ್ಪ ಕಡಿಮೆ ಮಾಡಲಿ, ಅಥವಾ ಪೆನಾಲ್ಟಿ ಜಾಸ್ತಿ ಇದೆ, ಕಡಿಮೆ ಮಾಡಲಿ. ಯಾರ ಪೆನಾಲ್ಟಿನೂ ಇಲ್ಲ, ಶಿಕ್ಷೆನೂ ಇಲ್ಲ ಅಂದರೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಅದು, ಅದ್ರ ಬಗ್ಗೆ ನಾನು ಒಪ್ಕೊಳ್ತೀನಿ. ಆದರೆ ನಮ್ಮ STUs ಇದೆಯಲ್ಲ, ನಮ್ಮ ಪಬ್ಲಿಕ್ ಅಂಡರ್ಟೇಕಿಂಗ್, ನಮ್ಮ ಟ್ರಾನ್ಸ್ಪೋರ್ಟೇಷನ್ದು, ಇದು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಪಬ್ಲಿಕ್ನವ್ರಿಗೆ ಪಾರ್ಟಿಸಿಪೇಟ್ ಮಾಡಬೇಕು, ಪ್ರೈವೇಟ್ನವ್ರ ಜೊತೆ ಮಾಡಬೇಕು ಅಂತ ಹಿಂದೆ ತಂದಿದ್ರು. ಆವಾಗ ನಾವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಸು ಬಹುತೇಕ ಸೌತ್ ಇಂಡಿಯಾದವರು ನಾವೆಲ್ಲ ಕೂಡ ವಿರೋಧ ಮಾಡಿದ ಮೇಲೆ ಅವರು ಆ ಕಾಯ್ದೆಗೆ ಮತ್ತೆ ಮರುಪರಿಶೀಲನೆ ಮಾಡಿ STUsಗೆ ನಾವು ಹೇಗಿದೆಯೋ ಹಾಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಕೂಡ ಮೊನ್ನೆ ಗೋವಾದಲ್ಲಾದಂಥ ಸಮ್ಮೇಳನದಲ್ಲೂ ಕೂಡ ಸೌತ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಸಲ್ಲೂ ಇದೇ ವಿಚಾರ ಅವ್ರಿಗೆ ಹೇಳಿದ್ದೀವಿ. ಅಲ್ಲೂ ಕೂಡ ಈ ನಮ್ಮ STUs, ನಮ್ಮ ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ನಮ್ಮ ಕಾರ್ಪೊರೇಷನ್ಸ್ ಇದೆಯಲ್ಲ, ಇದ್ರ ಬಗ್ಗೆ ಅವರು ಮಾತಾಡಿದ್ದು ದಾಟಿ ನೋಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಆದರೂ ಕೂಡ ಇವತ್ತು ರಾಷ್ಟ್ರದಲ್ಲಿ ಎಲ್ಲ ಕಡೆ ಕೂಡ STUs ಉಳಿಸ್ಬೇಕು, ಮತ್ತು ಈ ಸುರಕ್ಷತೆ ಬಗ್ಗೆ ಕೆಲವು ಹೆಚ್ಚು ದಂಡ, ಹೆಚ್ಚು ಶಿಕ್ಷೆ ಇದೆ, ಅದರ ಬಗ್ಗೆ ಮಾಡ್ತಾ ಇದ್ದಾರೆ. ದಂಡ ಇರಲಿ ಮತ್ತು ಪೆನಾಲ್ಟಿನೂ ಇರಲಿ, ಕಡಿಮೆ ಮಾಡಲಿ, ನಮ್ಮ STUs ಉಳಿಸ್ಲಿ ಅಂತ ನನ್ನ ಅಭಿಪ್ರಾಯ ಕೂಡ. ಸಾರಿಗೆ ಬಸ್ಗಳನ್ನ ನಿಲ್ಲಿಸೇ ತೀರ್ತೀವಿ ಅಂತ ಫೆಡರೇಷನ್ಗಳು, ಅಸೋಸಿಯೇಷನ್ಗಳು ಈಗಾಗಲೇ ಕರೆ ಕೊಟ್ಟಿದೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಸರ್ಕಾರದ ನಿಲುವೇನು? ನಾಳೆ ಬಸ್ ಸಿಕ್ಕಿಲ್ಲ ಅಂದರೆ ಜನ ಏನು ಮಾಡಬೇಕು? ಈಗ ನಮ್ಮ 4 ಕಾರ್ಪೊರೇಷನ್ನ ಎಲ್ಲ ಯೂನಿಯನ್ನವರು ಕೂಡ ಸ್ಟ್ರೈಕಲ್ಲಿ ಭಾಗವಹಿಸೋದ್ರಿಂದ ಏನಾಗುತ್ತೆ, ಬಸ್ಸುಗಳಲ್ಲಿ ಸಾಕಷ್ಟು ನಮಗೆ ಅವ್ರ ಕೆಲಸಕ್ಕೆ ಬರೆದಿದ್ರೆ ನಾವು ಬಸ್ ಓಡಿಸೋದಕ್ಕೆ ಆಗೋದಿಲ್ಲ. ಮತ್ತು ತೀರಾ ಎಮರ್ಜೆನ್ಸಿ ಇರ್ತಕ್ಕಂಥದ್ದಕ್ಕೆ ಏನು ಆಂಬ್ಯುಲೆನ್ಸು ಆ ಥರದ್ದಕ್ಕೆ ಯಾರು ಕೂಡ ಏನೂ ತೊಂದರೆ ಆಗೋದಿಲ್ಲ. ನಾಳೆ ಒಂದಿನ ಸ್ವಲ್ಪ ಜನಕ್ಕೆ ತೊಂದರೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಸ್ವಲ್ಪ ಸಹಕಾರ. ಕೇಂದ್ರದಲ್ಲಿ BJP, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಜೊತೆಗೆ ನಿಗಮ ಮಸೂದೆ ತಂದಿರೋದ್ರಲ್ಲಿ ಸಾಕಷ್ಟು ಹೊಡೆತ ಬೀಳುತ್ತೆ ಸಾರಿಗೆ ನಿಗಮಗಳಿಗೆ. ಹಾಗಾಗಿ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಬೆಂಬಲ ನೀಡುತ್ತದೆ ಬಂದ್ಗೆ ಅಂತಾರೆ, ಹೌದಾ? ಇಲ್ಲ, ನಾವು ರಾಜ್ಯ ಸರ್ಕಾರ ಆ ಥರ ನೇರವಾಗಿ ನಾವು ಸ್ಟ್ರೈಕಿಗೆ ಭಾಗವಹಿಸಬೇಡಿ ಅಂತ ನಾವು ಹೇಳೋಕ್ಕೆ ಆಗೋದಿಲ್ಲ. ಭಾಗವಹಿಸಬೇಡಿ ಅಂತ ಹೇಳ್ಬೋದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ. ಪರ್ಯಾಯ ಅಂತ ಏನಾದ್ರು ಯೋಚನೆ ಮಾಡ್ಕೊಂಡಿದ್ದಾರೆ? ಈಗ ನಮ್ಮ ಡ್ರೈವರ್ಸು, ಕಂಡಕ್ಟರ್ಸ್ ಬಂದರೆ ತಾನೇ ನಾವು ಪರ್ಯಾಯ ಮಾಡೋದು. ಅವ್ರ ಕೆಲಸಕ್ಕೆ ಬಂದರೆ ನಾವೇನೋ ಯೋಚನೆ ಮಾಡ್ಬೋದು, ಬರ್ದೇನೆ ಇದ್ದರೆ. ಸರ್, ಎಷ್ಟು ನಷ್ಟ ಆಗುತ್ತೆ? 4 ನಿಗಮಗಳು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ನಿಂತರೆ ಎಷ್ಟು ನಷ್ಟ ಆಗುತ್ತೆ? ಎಷ್ಟು ನಷ್ಟ ಆಗುತ್ತೆ ಅಂತ ಕರೆಕ್ಟಾಗಿ ತಿಳ್ಕೊಂಡು ಹೇಳ್ತೀನಮ್ಮ. ಒಂದೊಂದು ಕಾರ್ಪೊರೇಷನ್ಗೂ 2-3 ಕೋಟಿ ನಷ್ಟ ಆಗುತ್ತೆ. ನಷ್ಟನ ಮತ್ತೇನೋ ಸಾಲ್ಟ್ ರೇಟ್ ಅಂದರೆ ಸಂಬಳ ಏನಾದ್ರು ಕಟ್ ಮಾಡೋ ಐಡಿಯಾ ಇದೆಯಾ ಬಂದರೆ ಸರ್? ಈಗ ಕೆಲವು ಅದು ಬೇಡ ಬಿಡಿ, ಸುಮ್ಮನೆ ಕಾಂಪ್ಲೆಕ್ಸ್ ಸುಮ್ಮನೆ ಅಲ್ವಾ. ಸೊ ಒಟ್ಟಿನಲ್ಲಿ ನಾಳೆ ಬಸ್ಗಳನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಈಗ ಬುಕ್ಕಿಂಗ್ ಆಗಿರೋದಲ್ಲ ಏನು ಸರ್? ಅದು ಆಫ್ ದಿ ರೆಕಾರ್ಡ್ ಹೇಳ್ತೀನಿ ಬಿಡಿ. ಈಗ ಸಾರಿಗೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಅಂತ ಈಗಾಗಲೇ ಸಾರಿಗೆ ಮಿನಿಸ್ಟರ್ ಹೇಳ್ತಿದ್ದಾರೆ. ಸೊ ಪ್ರಯಾಣದ ಪ್ಲಾನ್ ಏನಾದ್ರು ಇದ್ರೆ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.